ನಮಸ್ಕಾರ. ಜಗತ್ತು ಬದಲಾಗಿದೆ. ಎತ್ತುಬಂಡಿಗಳ ಜಾಗದಲ್ಲಿ ರಾಕೆಟ್ಗಳು ಬಂದಿವೆ. ಕತ್ತಲೆಯ ಜಾಗದಲ್ಲಿ ಎಲೆಕ್ಟ್ರಿಕ್ ದೀಪಗಳು ಬಂದಿವೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗಿಲ್ಲ. ಅದು ಮನುಷ್ಯನ ಸ್ವಭಾವ. ಸಾವಿರಾರು ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯರು ಮನುಷ್ಯನ ಮನಸ್ಸನ್ನು ಎಷ್ಟು ಆಳವಾಗಿ ಓದಿದ್ದರೆಂದರೆ ಅವರು ಅಂದು ಹೇಳಿದ ಸೂತ್ರಗಳು ಇಂದಿನ 21ನೇ ಶತಮಾನದ ಬದುಕಿಗೂ ಕನ್ನಡಿ ಹಿಡಿಯುತ್ತವೆ. ಯಾಕೆ ಚಾಣಕ್ಯ ನೀತಿ ಇಂದಿಗೂ ಪ್ರಸ್ತುತ? ಆ ಕಾಲಾತೀತ ಜ್ಞಾನದ ರಹಸ್ಯವೇನು? ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. 1. ಬದಲಾಗದ ಮನುಷ್ಯನ ಮನೋವಿಜ್ಞಾನ. ಚಾಣಕ್ಯರಿಗೆ ತಿಳಿದಿತ್ತು, ಸಾಮ್ರಾಜ್ಯಗಳು ಉದಯಿಸಬಹುದು, ಅಳಿಯಬಹುದು, ಆದರೆ ಮನುಷ್ಯನ ಆಸೆ, ಲೋಭ, ದ್ವೇಷ ಮತ್ತು ಮಹತ್ವಾಕಾಂಕ್ಷೆ ಎಂದಿಗೂ ಬದಲಾಗುವುದಿಲ್ಲ. ಅಂದು ಅರಮನೆಯಲ್ಲಿ ನಡೆಯುತ್ತಿದ್ದ ಸಂಚುಗಳು ಇಂದು ಆಫೀಸ್ ಪಾಲಿಟಿಕ್ಸ್ ರೂಪದಲ್ಲಿ ನಡೆಯುತ್ತಿವೆ. ಅಂದು ಶತ್ರುವನ್ನು ಸೋಲಿಸಲು ಬಳಸುತ್ತಿದ್ದ ಯುಕ್ತಿಗಳು ಇಂದು ಮಾರ್ಕೆಟಿಂಗ್ ತಂತ್ರಗಳಾಗಿ ಬಳಕೆಯಾಗುತ್ತಿವೆ. ಚಾಣಕ್ಯರು ಬರೆದದ್ದು ಕೇವಲ ರಾಜನಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ. ಹಾಗಾಗಿಯೇ ಅಂದು ನಂದವಂಶವನ್ನು ಅಳಿಸಲು ಕೆಲಸ ಮಾಡಿದ ಅವರ ನೀತಿ ಇಂದು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಗೆಲ್ಲಲು ಸಹಾಯ ಮಾಡುತ್ತಿದೆ. 2. ವಾಸ್ತವವಾದಿ ಚಿಂತನೆ. ಪ್ರಾಗ್ಮ್ಯಾಟಿಸಮ್ ಓವರ್ ಐಡಿಯಲಿಸಮ್. ಚಾಣಕ್ಯರು ಕೇವಲ ಆದರ್ಶಗಳ ಬಗ್ಗೆ ಮಾತನಾಡಿಲ್ಲ, ಅವರು ವಾಸ್ತವದ ಬಗ್ಗೆ ಮಾತನಾಡಿದರು. ಜಗತ್ತು ಹೇಗಿರಬೇಕು ಎಂದು ಹೇಳುವ ಬದಲು ಜಗತ್ತು ಹೇಗಿದೆಯೋ ಹಾಗೆಯೇ ಅದನ್ನು ಹೇಗೆ ಎದುರಿಸಬೇಕು ಎಂದು ಕಲಿಸಿದರು. ಅತಿ ಪ್ರಾಮಾಣಿಕವಾಗಿರಬೇಡಿ, ಕಾಡಿನಲ್ಲಿ ನೇರವಾದ ಮರಗಳನ್ನೇ ಮೊದಲು ಕಡಿಯಲಾಗುತ್ತದೆ. ಈ ಮಾತು 1000 ವರ್ಷದ ಹಿಂದೆ ಎಷ್ಟು ಸತ್ಯವೋ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲೂ ಅಷ್ಟೇ ಸತ್ಯ. ಚಾಣಕ್ಯ ನೀತಿಯ ವಿಶೇಷತೆಯೆಂದರೆ ಅದು ಬದುಕಿನ ಕಹಿ ಸತ್ಯಗಳನ್ನು ಮುಚ್ಚಿಡುವುದಿಲ್ಲ. ಸಕ್ಕರೆ ಲೇಪಿತ ಮಾತುಗಳಿಗಿಂತ ಕಹಿಯಾದ ಸತ್ಯವೇ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಕ್ಕೆ ಚಾಣಕ್ಯರ ಮಾತುಗಳೇ ಸಾಕ್ಷಿ. 3. ಸಮಯ ಮತ್ತು ತಂತ್ರದ ಸಮನ್ವಯ. ಚಾಣಕ್ಯರ ಅರ್ಥಶಾಸ್ತ್ರ ಮತ್ತು ನೀತಿ ಸೂತ್ರಗಳು ಇಂದಿನ ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ, ನಿರ್ವಹಣೆ, ಮ್ಯಾನೇಜ್ಮೆಂಟ್ ಮತ್ತು ನಾಯಕತ್ವಕ್ಕೆ ಬುನಾದಿಯಾಗಿವೆ. ನಿಮ್ಮ ಸಂಪತ್ತನ್ನು ಹೇಗೆ ರಕ್ಷಿಸಬೇಕು, ಯಾರನ್ನು ನಂಬಬೇಕು, ಸಂಕಷ್ಟದ ಸಮಯದಲ್ಲಿ ಧೈರ್ಯ ತಂದುಕೊಳ್ಳುವುದು ಹೇಗೆ? ಈ ಪ್ರಶ್ನೆಗಳಿಗೆ ಚಾಣಕ್ಯರು ಅಂದೇ ಉತ್ತರ ನೀಡಿದ್ದಾರೆ. ಕಾಲ ಎಷ್ಟು ಬದಲಾದರೂ ಸತ್ಯ ಮತ್ತು ನ್ಯಾಯದ ವ್ಯಾಖ್ಯೆಗಳು ಬದಲಾಗುವುದಿಲ್ಲ. ಚಾಣಕ್ಯ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ಗೆಲ್ಲುವಿನ ಒಂದು ವಿಜ್ಞಾನ. 1000 ವರ್ಷಗಳ ಹಿಂದಿನ ಆ ದೀಪ ಇಂದಿಗೂ ನಮಗೆ ದಾರಿ ತೋರಿಸುತ್ತಿದೆ. ಚಾಣಕ್ಯರು ಇಂದು ನಮ್ಮೊಂದಿಗಿಲ್ಲ, ಆದರೆ ಅವರ ಜ್ಞಾನ ನಮ್ಮ ರಕ್ತದಲ್ಲಿದೆ. ನೀವು ಎಷ್ಟೇ ಆಧುನಿಕರಾಗಿರಿ, ನಿಮ್ಮ ಬುದ್ಧಿವಂತಿಕೆಗೆ ಚಾಣಕ್ಯರ ನೀತಿಯ ಸ್ಪರ್ಶವಿದ್ದರೆ ಮಾತ್ರ ನೀವು ಅಜೇಯರಾಗಲು ಸಾಧ್ಯ. ನಿಮ್ಮ ಜೀವನದಲ್ಲಿ ನೀವು ಅನುಸರಿಸುವ ಒಂದು ಚಾಣಕ್ಯ ನೀತಿ ಯಾವುದು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಚಾಣಕ್ಯರ ಈ ಅಮರ ಜ್ಞಾನವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಸಾರ್ಥಕವಾಗಿ ಬದುಕಿ, ಶಕ್ತಿಯುತವಾಗಿ ಬೆಳೆಯಿರಿ. ಇದು ನಾನು ಚಾಣಕ್ಯ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.